ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಎಲ್ಲರೂ ಸ್ನೇಹಿತರೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವ ಸ್ನೇಹಿತರೆ? ಬನ್ನಿ, ಹಾಗಿದ್ರೆ ನಾನು ಇವತ್ತು ನ್ಯಾಚುರಲ್ ಆಗಿ ಸಿಂಪಲ್ ಆಗಿರುವಂಥ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಇಷ್ಟಪಡೋರಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೀವು ಎಲ್ಲಿಗಾದರೂ ಈ ರೀತಿ ಮೆಹಂದಿ ಹಚ್ಚೋದಕ್ಕೂ ನನಗೆ ಇಷ್ಟ ಇಲ್ಲ, ತಲೆ ವಾಶ್ ಮಾಡೋದಕ್ಕೂ ಕೂಡ ಇಷ್ಟ ಇಲ್ಲ ಅಂದಾಗ ಈ ರೀತಿ ಹೇರ್ ಪ್ಯಾಕ್ಗಳು ನೀವು ಬಳಸ್ತಾ ಬರ್ಬೋದು. ನಿಮ್ಗೆ ಕೂದಲು ಕೂಡ ನ್ಯಾಚುರಲ್ ರೀತಿ ಕಪ್ಪಗಾಗುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ಬೆರಳೆಲ್ಲ ಕಪ್ಪಗಾಗಿರೋದು. ಹಾಗೆ ನೀವು ಕೂಡ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಕೂಡ ಕಪ್ಪು ಮಾಡ್ಕೋಬೋದು. ಹಾಗಿದ್ರೆ ತಡ ಮಾಡದೆ ವೀಕ್ಷಕರು ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಂಡು ಬರ್ತೀನಿ, ನಡೀರಿ. ಹಾಗಾಗಿ ಮಾಡೋದಕ್ಕೆ ಏನಂದರೆ ನೋಡಿ, ನಾನು ಲವಂಗ ತೊಗೊಂಡಿದ್ದೀನಿ. ಒಂದು 8ರಿಂದ 9 ಲವಂಗ ತೊಗೊಂಡ್ರೆ ಸಾಕಾಗುತ್ತೆ. ಇಷ್ಟು ಲವಂಗದಲ್ಲಿ ನಮ್ಮ ತಲೆ ತುಂಬಾ ಬಿಳಿ ಕೂದಲಿದ್ರೆ ಕೂಡ ನಾವು ಬ್ಲ್ಯಾಕ್ ಹೇರ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ನೋಡೋಣ ಬನ್ನಿ. ಇವಾಗ ಲವಂಗ ತೊಗೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಬಾಣಲೆ ಅನ್ಬೋದು, ಸಣ್ಣ ಬಾಣಲೆಯಲ್ಲಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕಾಗುತ್ತೆ, ಲವಂಗದ ಪೌಡ್ರ್ ಬೇಕಾಗುತ್ತೆ. ನೀವು ಮಾತ್ರ ಇದ್ದರೆ ಲವಂಗದ ಪೌಡ್ರ್ ಕೂಡ ಬಳಸ್ಕೊಂಡು ಬಿಡಿ. ಇಲ್ಲಾಂದರೆ ಈ ರೀತಿ ಲವಂಗ ಸ್ವಲ್ಪ ಜಜ್ಕೋಬೋದು. ಏನು ಸಣ್ಣ ಪೂರ್ತಿ ಪೌಡ್ರನ್ನೆಲ್ಲ ಸ್ವಲ್ಪ ದಪ್ಪವಾಗಿ ಜಜ್ಕೊಂಡು ಬಿಟ್ಟರೆ ಸಾಕಾಗುತ್ತೆ. ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳು ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಸ್ನೇಹಿತರೆ. ನೋಡಿ, ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಬಳಸ್ಕೊಂಡು ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳು ಟ್ರೈ ಮಾಡ್ತಾ ಇರ್ಬೋದು. ಹಾಗೆ ನೋಡಿ, ನಾನು ಇವಾಗ ಸಣ್ಣ ಪೌಡ್ರ್ ಮಾಡ್ಕೊಂಡು ಅದೇ ಬಾಣಲಿ ನಾನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಸಣ್ಣ ಉರಿ ಇಟ್ಕೋಬೇಕು ಸ್ಟವ್ ಮೇಲೆ. ಇವಾಗ ಸಣ್ಣ ಉರಿ ಇಟ್ಕೊಂಡು ನಾನು ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿತಾ ಇರಬೇಕು. ಲವಂಗ ಅದಲ್ವಾ, ಸ್ವಲ್ಪ ನಮ್ಮ ತಲೆಯಲ್ಲಿ ಕೂದಲು ಜಾಸ್ತಿ ಉದುರ್ತಾ ಇದೆ, ನಮ್ಮ ತಲೆಯಲ್ಲಿ ಕೂದಲು ಕೂಡ ಇಲ್ಲ ಅಂದರೆ ಕೂದಲು ಕೂಡ ಗ್ರೋತ್ ಆಗುತ್ತೆ. ಕೂದಲು ಕೂಡ ಇಲ್ಲದಿರುವಂಥ ಜಾಗದಲ್ಲಿ ಕೂಡ ಕೂದಲು ಬರುತ್ತೆ. ಈ ರೀತಿ ನೀವು ಮಾಡ್ತಾ ಹೋದರೆ. ಹಾಗೆ ನಾನು ಇದಕ್ಕೆ ಒಂದು ಸಣ್ಣ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ. ನೋಡಿ, ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡ್ವಿ ಮತ್ತು ನಮ್ಮ ತಲೆ ಪೂರ್ತಿ ಬ್ಲ್ಯಾಕ್ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಇವಾಗ ಸಣ್ಣ ಉರಿ ಇಟ್ಕೊಂಡೆ ನಾನು ಹುರಿತಾ ಇರೋದು ಲವಂಗ ಮತ್ತು ಅರಿಶಿಣದ ಪುಡಿ. ಎಲ್ಲಿವರೆಗೂ ಅಂದರೆ ಪೂರ್ತಿ ಕಪ್ಪಗಾಗಬೇಕು, ಅಲ್ಲಿ ತನಕ ನಾವು ಹುರಿಯಬೇಕು. ಪೂರ್ತಿ ಕಪ್ಪಗಾಗ್ತಾ ಬಂದಮೇಲೆ ಏನು ಮಾಡಬೇಕಂತ ತೋರಿಸ್ತೀನಿ. ಇವಾಗ ನೋಡಿ, ಪೂರ್ತಿ ಕಪ್ಪಗಾಗ್ತಾ ಬರೋದು. ಆಮೇಲೆ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ, ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, ಕೊಬ್ಬರಿ ಎಣ್ಣೆ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತೆ ಹಾಕ್ಕೋತೀನಿ. ಇವಾಗ ನೋಡಿ, ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ನಾನಿವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಆಗಿರುವಂಥದ್ದು. ನಾನು ಇದೇ ಎಣ್ಣೆನ ಹಚ್ಚೋದಿಲ್ಲ, ಇನ್ನೂ ಸ್ವಲ್ಪ ಬಾಕಿ ಇರೋದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ. ಇವಾಗ ನೋಡಿ, ಇದೇ ಎಣ್ಣೆ ಹಚ್ಚಿದ್ರು ನಮ್ಮ ಕೂದಲು ಕೂಡ ನ್ಯಾಚುರಲಾಗಿ ಕಪ್ಪಗಾಗ್ತಾ ಬರುತ್ತೆ. ಆದರೂ ಕೂಡ ಇನ್ನೂ ಸ್ವಲ್ಪ ವಿಡಿಯೋ ಇರೋದು ನೋಡ್ಕೊಂಡು ಹೋಗಿ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ ಮೇಲೆ ನಾನು ಕಾಟನ್ ತೊಗೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕಾಟನ್ ಜಾಸ್ತಿನೇ ತೊಗೋಬೇಕಾಗತ್ತೆ. ನೀವು ಕೂಡ ನೋಡಿ ಬಿಡಿ, ಇಷ್ಟು ಜಾಸ್ತಿ ಆಗಿರುವಂಥ ಕಾಟನ್ ತೊಗೊಂಡಿದ್ದೀನಿ. ಸ್ವಲ್ಪ ಅಗಲವಾಗಿ ಕೂಡ ಮಾಡ್ಕೊಂಡ್ಬಿಡಿ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ವೀಕ್ಷಕರೇ, ಈಗ ನೋಡಿ ಕಾಟನ್ ತೊಗೊಂಡಿದ್ದೀನಿ. ಹಾಗೆ ಈ ಕಡೆ ನಾನು ಲವಂಗ ಮತ್ತು ಅರಿಶಿಣ ಪುಡಿ ಹಾಕಿ ಎಣ್ಣೆ ಕಾಸಿರುವಂಥ ಎಣ್ಣೆ ಕಾಟನ್ ಮೇಲೆ ಹಾಕೋಬೇಕು. ಎಲ್ಲ ಕಡೆ ಚೆನ್ನಾಗಿ ಒದ್ದೆ ಆಗೋ ರೀತಿ ಹಾಕ್ಕೊಂಡ್ಬಿಡಿ. ಇನ್ನೂ ಸ್ವಲ್ಪ ಅದು ನೋಡಿ, ಈ ರೀತಿ ಚೆನ್ನಾಗಿ ಒದ್ದೆ ಮಾಡ್ತಾಯಿದ್ದೀನಿ. ಕಾಟನ್ ಪೂರ್ತಿ ಒದ್ದೆ ಆಗಬೇಕು. ಲವಂಗ ಮತ್ತು ಹಾಗೆ ನಾನಿವಾಗ ಅರಿಶಿಣ ಪುಡಿ ಹಾಕಿದ್ದೀನಲ್ಲ, ಎಲ್ಲ ಕಡೆ ಚೆನ್ನಾಗಿ ಹಾಕ್ಕೋಬೇಕು. ನೋಡಿ, ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ. ಇವಾಗ ಕಾಟನ್ ಪೂರ್ತಿ ಎಣ್ಣೆ ಆಗಿರೋದು. ಇವಾಗ ಏನು ಮಾಡ್ತೀನಿ ಅಂತ ನೋಡಿ. ಇವಾಗ ಇದು ಕಾಟನ್ ಒಂದು ಸ್ವಲ್ಪ ರೋಲ್ ಮಾಡ್ಕೋಬೇಕು. ಹಾಗೆ ಈ ಕಡೆ ನಾನು ಪಣತಿ ತೊಗೊಂಡಿದ್ದೀನಿ. ಪೂರ್ತಿ ಈ ರೀತಿ ರೋಲ್ ಮಾಡಿಕೊಂಡು ಇವಾಗ ನಾವು ದೀಪದ ಬತ್ತಿ ಯಾವ ಥರ ಮಾಡ್ತೀವಲ್ವ ಅದೇ ಥರವಾಗಿ ಮಾಡ್ಕೋಬೇಕು. ಇವಾಗ ಒಂದು ಪಣತಿ ತೊಗೊಂಡಿದ್ದೀನಿ. ಪಣತಿಯಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಉಳಿದಿರೋಂಥದ್ದು ಎಣ್ಣೆ ಎದುರು ಕೂಡ ಅದ್ಮೇಲೆ ಹಾಕ್ಕೋಬೋದು. ಇವಾಗ ನಾನು ಏನಂದರೆ ಪ್ಲೇಟ್ ತೊಗೊಂಡಿದ್ದೀನಲ್ಲ ಸ್ನೇಹಿತರೆ, ಅದು ಈ ಕಡೆ ಸೈಡಿಗೆ ಇಡ್ತೀನಿ. ಆಮೇಲೆ ಈಗ ಪಣತಿ ರೆಡಿ ಆಯಿತು. ಮತ್ತು ಪ್ಲೇಟ್ನಲ್ಲಿ ಸ್ವಲ್ಪ ಎಣ್ಣೆ ಚೆಲ್ಲಿರೋದಲ್ವ, ಏನು ಪರವಾಗಿಲ್ಲ, ಅದು ಪ್ಲೇಟಿಗೆ ಸ್ವಲ್ಪ ಚೆನ್ನಾಗಿ ನಾವು ಈ ರೀತಿ ಒರೆಸ್ಕೋಬೋದು. ಹಾಗೆ ಈ ಕಡೆ 2 ಗ್ಲಾಸ್ ತೊಗೊಂಡಿದ್ದೀನಿ. ಮತ್ತು ದೀಪ ಸ್ವಲ್ಪ ಗ್ಯಾಪ್ ಇರಬೇಕಲ್ವ, ಹಾಗೆ 2 ಗ್ಲಾಸ್ ತೊಗೋಬೇಕು, ಒಂದು ಪ್ಲೇಟು. ಇವಾಗ ನೋಡಿ, ನಾನು ಮಧ್ಯದಲ್ಲಿ ದೀಪ ಇಟ್ಕೊಂಡಿರೋದು. ಇವಾಗ ದೀಪ ಹಚ್ಕೊಂಡು ಬಿಡ್ತೀನಿ. ನೋಡಿ, ಎಷ್ಟು ಬೇಗನೆ ಹತ್ಕೊಳ್ಳೋಂಥ ದೀಪ ಕೂಡ ನಮಗೆ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ನಾವು ಅರಿಶಿಣ ಪುಡಿ ಹಾಗೆ ಲವಂಗ ಹಾಕಿರ್ತೀವಲ್ಲ, ಅದರಿಂದನೇ ನಮ್ಮ
ಸೂಪರಾಗಿರುವಂಥ ಹೇರ್ ಪ್ಯಾಕ್ ಸಿಗುತ್ತೆ, ಅದು ನೋಡ್ಬೋದು ನೀವು ಕೂಡ. ಸ್ವಲ್ಪ ನಮಗೆ ದೀಪ ಎತ್ತರಬೇಕಾಗುತ್ತೆ, ಅದಕ್ಕೋಸ್ಕರ ಒಂದು ಕೆಳಗಡೆ ಬಟ್ಲು ಇಟ್ಕೊಂಡಿದ್ದೀನಿ. ಹಾಗೆ ಪ್ಲೇಟ್ನಲ್ಲಿ ಸ್ವಲ್ಪ ಆವಾಗ ಎಣ್ಣೆ ಎಲ್ಲ ಚೆಲ್ಲಿರೋದಲ್ವ, ಅದು ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೋದು. ಸ್ಪ್ರೆಡ್ ಮಾಡ್ಕೊಂಡು ನಾವು ರೀತಿ ಒಂದು ನೋಡಿ ಗ್ಲಾಸ್ ಮೇಲೆ ಈ ರೀತಿ ಡಬ್ಬ ಹಾಕ್ಕೋಬೇಕು. ಈ ರೀತಿ ಡಬ್ಬ ಹಾಕ್ಕೊಂಡ್ಮೇಲೆ ಅಂದರೆ ಒಂದು 5 ನಿಮಿಷದವರೆಗೂ ಬಿಡಬೇಕು. ಪೂರ್ತಿ ಕಪ್ಪಗಾಗುತ್ತೆ ಪ್ಲೇಟ್ ಎಲ್ಲನೂ ಕೂಡ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬಿಡ್ತಾ ಇರೋದು ಅಂತ ಕಪ್ಪಿಗೆ. ಈ ರೀತಿ ಚೆನ್ನಾಗಿ ನ್ಯಾಚುರಲಾಗಿ ಹೇರ್ ಪ್ಯಾಕ್ ನೀವು ರೆಡಿ ಮಾಡ್ಕೋಬೋದು. ನೀವು ರೆಡಿ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಲೀಸಾಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇರೋವಂಥದ್ದು ಬತ್ತಿ ಕೂಡ ತುಂಬಾ ಚೆನ್ನಾಗಿ ಉರಿಯುತ್ತೆ ನೋಡಿ. ಈ ರೀತಿ ಒಂದು 10 ನಿಮಿಷ ಅಂದರೆ 5 ನಿಮಿಷ ತೊಗೋಬೇಕು. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹೊತ್ತು ಕೂಡ ಇಟ್ಕೋಬೋದು. ಪೂರ್ತಿ ಬತ್ತಿ ಎಲ್ಲ ಚೆನ್ನಾಗಿ ಆರೋವರೆಗೂ ನಾನು ಉರಿಸ್ಕೊಂಡಿದ್ದೀನಿ. ಇವಾಗ ಅದು ಪೂರ್ತಿ ಆರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಇವಾಗ ತೆಗಿತೀನಿ ನೋಡಿ ಪ್ಲೇಟು. ನೋಡಿ ಎಷ್ಟು ಈಸಿಯಾಗಿ ಬಂತು, ತುಂಬಾ ಚೆನ್ನಾಗಿ. ಸ್ವಲ್ಪ ಬಿಸಿ ಇರುತ್ತೆ, ಒಂದು ಬಟ್ಟೆ ಇಲ್ಲಾಂದರೆ ಒಂದು ಪಕ್ಕದಲ್ಲಿ ಹಿಡಿಯಬೇಕು, ಅದ್ರ ತಾನೇ ಚೆನ್ನಾಗಿ ಪ್ಲೇಟ್ ಹಿಡಿ ನೋಡಿ. ಬಿಸಿ ಬಿಸಿ ಪ್ಲೇಟ್ ಕೈ ಹಿಡಿಯೋದಕ್ಕೆ ಹೋಗಬೇಡಿ. ಇವಾಗ ಬತ್ತಿ ಪೂರ್ತಿ ಚೆನ್ನಾಗಿ ಹುರಿದು ಲಾಸ್ಟಿಗೆ ಬಂದಿರೋದು. ಇವಾಗ ನಾನು ಆರಿಸ್ಕೊಂಡು ಬಿಡ್ತೀನಿ. ಇವಾಗ ಇದು ರೆಡಿ ಆಯ್ತು ನೋಡಿ. ಬತ್ತಿಯಲ್ಲೂ ಕೂಡ ಎಷ್ಟು ಚೆನ್ನಾಗಿ ಎಣ್ಣೆ ಅಂಶ ಇರುತ್ತೆ ಮತ್ತು ಕಪ್ಪಗಿರುವಂಥದ್ದು. ಇವಾಗ ಈ ಪ್ಲೇಟಲ್ಲಿ ಯಾವ ರೀತಿ ತೆಗೋಬೋದು ಅಂತ ತೋರಿಸ್ತೀನಿ. ಒಂದು ಕೆಳಗಡೆ ಯಾವಾಗಲೂ ಕೂಡ ತೆಗೆಯುವಾಗ ಒಂದು ಪೇಪರ್ ತೊಗೋಬೇಕು. ಒಂದು ಚಾಕು ಸಹಾಯದಿಂದ ನಾವು ಚೆನ್ನಾಗಿ ಈ ರೀತಿ ಗೀಚ್ತಾ ಬರಬೇಕು. ಕೆಳಗಡೆ ಚೆನ್ನಾಗಿ ನೋಡಿ ಬ್ಲ್ಯಾಕ್ ಎಲ್ಲ ಬೀಳ್ತಾ ಬರುತ್ತೆ ನೋಡಿ. ನೀವು ಪೇಪರ್ ಮೇಲೆ ತೆಗೆಯೋದಕ್ಕೆ ಹೋಗಿ ವೀಕ್ಷಕರೇ, ಮತ್ತೆ ಏನಾದರೂ ನೀವು ಪ್ಲೇಟ್ನಲ್ಲಿ ತೆಗೆದ್ರೆ ನಿಮಗೆ ಕೈಗೆ ಸ್ವಲ್ಪ ಕೂಡ ಅಂಟೋದಿಲ್ಲ ಈ ರೀತಿ ಹೇರ್ ಪ್ಯಾಕು. ಇವಾಗ ನಾನು ಪೇಪರ್ ಮೇಲೆ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಕಪ್ಪಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಸಿಕ್ತು. ತುಂಬಾ ನ್ಯಾಚುರಲ್ ಆಗಿರೋದು. ಲವಂಗ ಮತ್ತು ಅರಿಶಿನ ಪುಡಿ ಎಲ್ಲನೂ ಕೂಡ ಹಾಕಿರ್ತೀವಿ. ಮತ್ತು ಅದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರೋದು. ನಾನೇನು ಸಾಸಿವೆ ಎಣ್ಣೆ ಬಳಸಿಲ್ಲ, ನಾನೇನು ಮತ್ತೇನು ತುಪ್ಪ ಬಳಸಿಲ್ಲ. ನ್ಯಾಚುರಲ್ ಆಗಿರುವಂಥ ಕೊಬ್ಬರಿ ಎಣ್ಣೆಯಲ್ಲಿ ಬಳಸಿ ಮಾಡ್ತಾ ಇರೋದು. ಖಂಡಿತವಾಗಿ ನ್ಯಾಚುರಲ್ ಆಗಿರೋ ನಮ್ಮ ತಲೆಗೂ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ಒಂದೇ ಸರ್ತಿ ಹಚ್ಕೊಂಡ ತಕ್ಷಣ ಒಂದೇ ಸರ್ತಿ ನನ್ನ ತಲೆಗೆ ಕೂತ್ಕೊಂಡಿಲ್ಲ, ನನ್ನ ಕೂದಲು ಬಿಳಿಯಾಗಿ ಹಾಗೆ ಇದೆ ಅಂತ ಅನ್ನೋದಕ್ಕೆ ಹೋಗಬೇಡಿ. ಈ ರೀತಿ ನೀವು ಯಾವಾಗ ಬೇಕು ಆವಾಗ ನೀವು ದಿನಾಲೂ ಕೂಡ ಯೂಸ್ ಮಾಡ್ತಾ ಬನ್ನಿ. ನಿಮ್ಗೆ ಏನೂ ಕೂಡ ಆಗೋದಿಲ್ಲ ಸೈಡ್ ಎಫೆಕ್ಟ್ಸು. ಮತ್ತು ನೀವು ಈ ರೀತಿ ಹಚ್ಕೊಂಡ ತಕ್ಷಣ ವಾಶ್ ಮಾಡಿಕೊಂಡ್ರೆ ಶಾಂಪು ಹಾಕಿ ವಾಶ್ ಮಾಡೋದಕ್ಕೆ ಹೋಗಬೇಡಿ. ನಾರ್ಮಲಿ ತಲೆ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇವಾಗ ಇದು ಹೇರ್ ಪ್ಯಾಕ್ ಎಲ್ಲ ಕೂಡ ಪೇಪರ್ ಮೇಲೆ ತೆಗೆದಿದ್ದೀನಲ್ವಾ, ಹಾಗೆ ಒಂದು ಸಣ್ಣ ವಿಕ್ಸ್ ಡಬ್ಬಿ ತೊಗೊಂಡಿದ್ದೀನಿ ಖಾಲಿಯಾಗಿರೋವಂಥದ್ದು. ನಿಮ್ಮ ಮನೇಲಿದ್ದರೆ ತೊಗೊಳ್ಳಿ, ನೀವು ಯಾವುದಾದ್ರು ಬೇರೆ ಡಬ್ಬಿಯಲ್ಲಿ ಕೂಡ ತೆಗಿಬೋದು. ಇವಾಗ ವಿಕ್ಸ್ ಡಬ್ಬಿಯಲ್ಲಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ನಾವು ಅದರಲ್ಲಿ ಕಲಿಸ್ಕೋಬೇಕಾಗತ್ತೆ. ನಾವು ಕೈಯಲ್ಲಿ ಮತ್ತು ಬೌಲಲ್ಲಿ ಕಲಿಸಿದ್ರೆ ನಮಗೆ ಕೈಗೆ ತಾಕೋದು ಇಲ್ಲ. ಅದಕ್ಕೋಸ್ಕರ ಈ ರೀತಿ ವಿಕ್ಸ್ ಡಬ್ಬಿಯಲ್ಲಿ ಹಾಕ್ಕೊಂಡು ಬಂದರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು. ಇವಾಗ ನಾನು ವಿಕ್ಸ್ ಡಬ್ಬಿಯಲ್ಲಿ ಹಾಕಿದ್ದೀನಿ. ಹಾಗೆ ಇದಕ್ಕೆ 1-2 ಡ್ರಾಪಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಕೂಡ ಹಾಕೋಬೋದು, ಬಾದಾಮಿ ಎಣ್ಣೆ ಕೂಡ ಹಾಕೋಬೋದು. ಇಲ್ಲಾಂದರೆ ಅದು ಕೂಡ ಇಲ್ಲಾಂದರೆ ಆಲೋವೆರಾ ಜೆಲ್ ಕೂಡ ಹಾಕೋಬೋದು. ಇವಾಗ ನೋಡಿ ನಾನೆಲ್ಲ ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಕಡ್ಡಿ ಸಹಾಯದಿಂದ ಕಲಿಸ್ತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ಕೈಯಿಂದ ಕೂಡ ಕಲಿಸ್ಕೋಬೋದು, ಒಂದು ಕಡ್ಡಿ ಸಹಾಯದಿಂದ ಕಲಿಸ್ಕೊಂಡ್ಬಿಡಿ. ತುಂಬಾ ನ್ಯಾಚುರಲ್ ಆಗಿರುವಂಥ ಸಿಂಪಲ್ ಆಗಿರುವಂಥ ಹೇರ್ ಪ್ಯಾಕ್ ತೋರಿಸಿದ್ದೀನಿ. ಇಷ್ಟಪಟ್ಟರೆ ಖಂಡಿತವಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿಕೊಂಡು ಟ್ರೈ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಹೋಗಿ. ಯಾರಿಗೆಲ್ಲ ಇಷ್ಟ ಇರೋರು ಖಂಡಿತವಾಗಿ ನೋಡಿ, ಇಷ್ಟ ಆದರೂ ಸ್ಕಿಪ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇವಾಗ ನೋಡಿ ಎಷ್ಟು ಕಪ್ಪಗಾಗಿರೋದಂತ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ರೆಡಿ ಆಯಿತು ಸ್ನೇಹಿತರೆ. ನೀವು ಕೂಡ ಖಂಡಿತವಾಗಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ಬಳಸಿ ನೋಡಿ, ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ದರೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ನ್ಯಾಚುರಲ್ ಹೇರ್ ಪ್ಯಾಕ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಸರ್ತಿ ಹೇರ್ ಪ್ಯಾಕ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ವೀಕ್ಷಕರೇ. ನಮ್ಮ ವಿಡಿಯೋ ನಿಮ್ಮ ಹತ್ರ ಬರಬೇಕಂದ್ರೆ ನೀವು ಕೂಡ ನಮ್ಮ ನೋಟಿಫಿಕೇಷನ್ ಆಲ್ ಮಾಡಿರಿ, ನಮ್ಮ ವಿಡಿಯೋ ನಿಮ್ಮ ಹತ್ರ ಬರುತ್ತೆ. ನೀವು ಖಂಡಿತವಾಗಿ ನಮ್ಮ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡ್ಕೋಬೋದು. ಹಾಗಿದ್ರೆ ಇವತ್ತಿನ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ, ಬಾಯ್ ಬಾಯ್.